ದೇವಿಯಮ್ಮ ನಮ್ಮ ಪೆನ್ಷನ್ದಾರರ ಆರೋಗ್ಯ ಸರಿಯಾಗಿರು, ಅವರಿಗೆ ಒಳ್ಳೆಯ ವಿಚಾರಗಳನ್ನು ಮಾಡ್ತಕ್ಕಂಥ ಶಕ್ತಿ ಕೊಡು, ಹಾಗೂ ನಮಗೆಲ್ಲರಿಗೂ ಪೆನ್ಷನ್ ಕೊಡೋಣಮ್ಮ ಅಂತ ಹೇಳಿ ನನ್ನ ಮಾತುಗಳನ್ನು ಪ್ರಾರಂಭಿಸುತ್ತೇನೆ. ಪ್ರಾರಂಭದಲ್ಲಿ ಈ 75 ವರ್ಷ ಮ್ಯಾಗ್ನವ್ರದ್ದು ಎಲ್ಲ ಶಾಲಾ ಕಾರ್ಯಕ್ರಮ ಆಯಿತು. ಇದು ಬಿಜಾಪುರ ಬಿಳಿಜೋಳದ ಮಹಿಮಾ ಆಯಿತು. 75 ವರ್ಷ ಯಾವಾಗ ಮಾಡ್ಬೋದು? ನಾನು ಯಾವಾಗ ನ್ಯಾಯ ಬೇರೆ ಕಡೆ ಅವಾಗ ನಾನು ಇದ್ದೆ ದೃಷ್ಟಿಗೆ ಅವನೇ. ನಾನು ಬಿಜಾಪುರ ಬಗ್ಗೆ ಒಂದು ಭಾಳ ದೊಡ್ಡ ಹೆಮ್ಮೆ ಅದ. ಬಿಜಾಪುರದವ್ರು ನನಗೆ ತುಂಬ ಜನ ಸ್ನೇಹಿತರು ಇದ್ದಾರೆ, ರಿಲೇಷನ್ ಅವರು ಇದ್ದಾರೆ, ಹಾಗೂ ನಿಮ್ಮಂಥ ಬಂಧು ಮಿತ್ರರು ಇದ್ದಾರೆ. ಇದಕ್ಕೆ ಕಾರಣ ಇದು ನಾನು ಬಿಜಾಪುರಕ್ಕೆ ಒಂದು 2-3 ಸರಿ ಬರ್ತಾ ಇರೋದು. ಗಡದವರ ಮಗಳ ಲಗ್ನ ಕೂಡ ಇದೆ. ದೇವಿ ಗುಡಿಯಲ್ಲಿ ಬಂದು ನಾವು ಆರೈಸಿ ಹೋಗಿದ್ವಿ. ಈಗ ನಾ ಬಂದಿರೋ ಕಾರಣ ಏನಂದ್ರೆ, ಎಲ್ಲರೂ ಏನಾಯಿತು, ಎಲ್ಲಿಗೆ ಬಂತು, ಅದು ಎಲ್ಲಿಗೆ ಬಂತು ಸಂಗಯ್ಯ ಅಂತಾರಲ್ಲ, ಹಂಗಾಗಿತ್ತು. ಒಟ್ಟ ಸಹಜ. ಈಗ ಏನಾಗ್ತದಂದ್ರೆ, ನಾವು ನಮ್ಮ ಸ್ವಾಧೀನ ಕಳ್ಕೊಂಡ್ಬಿಟ್ಟಿವಿ. ಯಾಕಂದ್ರೆ ನಾವು ಪೆನ್ಷನ್ ಬರ್ಬೋದು. ಇದ ಮೊದಲಾಗಿ ನೌಕರಿ ಇದ್ದಾಗ ಮನೆಗೆ ಬಂದ ತಕ್ಷಣ ಮನೆ ಬರ್ಕೊಂತಿದ್ದು ಹುಡುಗರು ಅಪ್ಪ ಬಂದ. ಈಗ ಮುದುಕ ಬಂತು. ಕರೆಕ್ಟ್ ಅಲ್ಲ ಅವರು. ಈ ಬರೋ 1,000-2,000 ರೂಪಾಯಿ ಪೆನ್ಷನ್ ಒಳಗೆ ಈ ಮುದುಕನ ನ್ಯಾಯ ಯಾಕೆ ನೋಡ್ಕೋಬೇಕು? ಒಂದು ಎರಡನೇದು, ಇವತ್ತೆಲ್ಲ ನೀವೇನು ಬಂದಿರಿ, ನಮ್ಮಂಗೆ ನೀವು ಮೀಟಿಂಗ್ ಬಂದಿರಿ. ನಾನು ನೀನು ಬೆಂಗಳೂರು ಬಿಡೋವಾಗೂ ನಾನು ಹೇಳ್ತೀನಿ, ನಾನು ಬೈದ ಕಷ್ಟ ತಂದು ಬಿಟ್ಟು ಹೋಗಿ ಪೆನ್ಷನ್ ಹೋಗಿ ಎಲ್ಲ ನನಗೂ ಅದೇ ಹಣೆ ಬರ. ಎಲ್ಲ ಹೆಣ್ಣಂದ್ರೆ ಬೈತಾರಂತ ನಾವು ಬಿಡಂಗಿಲ್ಲ. ಅದು ಎಲ್ಲ ರೀತಿಯಿಂದ ಬೈತಿರ್ತಾರೆ, ಇದನ್ನು ಬೈತಾರೆ. ಬೇಡ, ನಾವು ಮಾಡೋ ಕೆಲಸ ಚಲೋ ಅಲ್ಲ, ನಾವು ಅದನ್ನೇ ವಿಚಾರ ಮಾಡೋಣ. ಈಗ ನೀವೆಲ್ಲರೂ ಎಲ್ಲೇ ಕೂತಿರಿ, ನೀವು ಏನು ವಿಚಾರ ಮಾಡ್ತೀರಿ? ಬರೀ ಉದ್ರಿ ಏನು ಹೇಳ್ತೀನಿ, ಕೆಲಸ ಆಗ್ತಿದೆ ಹೇಳೋ ಮನೆ ಬರೀ ಈಗ ಹೇಳ್ತೀಯಲ್ಲ ನೀನು. ಅದನ್ನು ಹೇಳಲಿಕ್ಕೆ ಬಂದೀನಿ. ಕೆಲವು ವಿಷಯಗಳನ್ನು ನಾನು ಈಗ ಹೇಳೋಕ್ಕಾಗ್ತದೆ. ಸಂಘಟನೆ ಮತ್ತು ಸಂಘರ್ಷ ಎಂಬುದು ಜೀವನದಲ್ಲೂ ಇರಬೇಕು. ಎಲ್ಲಿವರೆಗೂ ಜೀವನದಲ್ಲಿ ಒಂದು ಸಂಘರ್ಷವನ್ನು ತೊಡುವುದಿಲ್ಲೋ ನಿಮ್ಮ ಫ್ಯಾಮಿಲಿಯೂ ಸಕ್ಸಸ್ ಆಗಲ್ಲ. ಹೌದು, ನಮ್ಮದು ಇದೇ ಒಂದೇ ಪೆನ್ಷನಿಯ ಯೋಜನೆ ಇಟ್ಕೊಂಡು ನಾನು ಹೇಳ್ತಾ ಇಲ್ಲ. ಇವತ್ತಿನ ದಿವಸ ಇಷ್ಟು ಗಂಭೀರ ಪರಿಸ್ಥಿತಿ ಬಂದದ. ಯಾರಾದ್ರೂ ನನ್ನ ಪಿಂಚಣಿದಾರ ಹೋದ್ರೆ 4 ಜನ ತಗೊಂಡು ಹೋಗೋರಿಲ್ಲ. ಮುನ್ಸಿಪಾಲಿಟಿ ಬ್ಯಾನ್ ಆಗ್ಯಾವ. ಕಾರಣ ನಮ್ಮ ಬಾಂಧವ್ಯ, ನಮ್ಮ ಮಿತ್ರತನ, ನಮ್ಮ ರಿಲೇಷನ್ನು ಎಲ್ಲ ಕಳ್ಕೊಂಡ್ಬಿಟ್ಟಿ ನಾವು. ನಾನು ಎಲ್ಲಿ ಹೋಗ್ತೀರಪ್ಪ ಜೀವನ? ಬರೇ ನಾನೇ ನಾನು. ಜೀವನದೊಳಗ ನೀವೊಬ್ಬರೇ ಕಠಿಣ ಪರಿಸ್ಥಿತಿ ಇದೆ ತಿಳ್ಕೊಬೇಡ್ರಿ. ನಿಮ್ಮಿಂದ ಚಲೋ ಇದ್ದವ್ರು ನೋಡ್ಬೇಡ್ರಿ, ನಿಮ್ಮಿಂದ ಕಠಿಣವಾಗಿದ್ದವ್ರು ನೋಡಿ. ಆವಾಗ ನಿಮ್ಮ ತಲೆ ವಿಚಾರ ಬರ್ತದ, ಇಲ್ಲಪ್ಪ ಅವ್ರ ಬಗ್ಗೆನೂ ನಾವೇನು ವಿಚಾರ ಮಾಡೋದು. ಈಗ ನಾನು ಈ ಪೆನ್ಷನ್ ಸಲುವಾಗಿ ಹೋರಾಟದ ಹೆಸರಿಲ್ಲ. ನನಗೂ ಸಾಕಷ್ಟು ಸಂಸ್ಥೆಗಳು, ನನ್ನ ಮಕ್ಕಳು ಸಾಕಷ್ಟು ಸೆಟ್ ಆಗ್ಯಾರ. ಆದರೆ ಸಮಾಜಕ್ಕೆ ನಾನು ಏನು ಮಾಡ್ತಾ ಇದ್ದೀನಿ ಅದನ್ನು ವಿಚಾರ ಮಾಡ್ತೀನಿ. ನಾನು
जिंदगी में सब लोग खुद ही उनका सोचते, अलग लोगों का सोचते क्या? उनका सोचो जो उनका 2 वक्त का खाना भी नहीं मिल रहा है। अरे सोचो भाई, ಮಲ್ಕೊಳ್ಳೋದಕ್ಕಿಂತ ಮೊದಲು ನೀವು ಸಮಾಜಕ್ಕೆ ಏನ್ ಮಾಡಿದ್ದೀರಿ ಅಂತ ವಿಚಾರ ಮಾಡಿ ನಿಮ್ಗೆ ನಿದ್ದಿನ ಬರೋಲ್ಲ ಹಂಗಂದ್ರಿ ಪೆನ್ಷನ್ ಮೇಲೆ ಹೋರಾಡಕತ್ತೀರಿ, ಪೆನ್ಷನ್ ಕೊಡ್ತೀರಿ, ಅದು ಬೇರೆ ಮಾತು. ಇದನ್ನ ಯಾರು ವಿಚಾರ ಮಾಡ್ತಾರ? ನಾನು ನೀವು ನಿಮ್ಮ ಮಕ್ಕಳಿಗೆ ಮಾಡಿದ್ರಿ, ನಿಮ್ಮ ಹೆಂಡರಿಗೆ ಮಾಡಿದ್ರಿ, ಮನೆ ಕೊಟ್ಕೊಟ್ರಿ, ಸಾಲ ಮುಟ್ಟಿಸಿದ್ರಿ, 3-4 ಆಪರೇಷನ್ ಮಾಡಿಸ್ಕೊಂಡ್ರಿ, ಸಮಾಜಕ್ಕೆ ಒಂದು ಪೈಸಾ ಹಾಕ್ತಿರೇನು? ದೇವ್ರ ಮುಂದೆ ಮಸೀದಿ ಮುಂದೆ ಹೋದ್ರ ಹಾಕ್ಬೇಕಾದ್ರೆ ಜೇಬ್ಲೆ ₹1 ಕಸ ನೋಡ್ತಾನವ, ನೋಟ್ ಹಾಕೋದಿಲ್ಲ. ಹೂವಂದ್ರು ಹೌದ್ರಿ, ಸಮಾಜ ಸೇವೆ ಆಡಳಿತ ಸಮಾಜ ಸೇವೆ ಇದು ಒಂದೇ ಅಲ್ಲ. ಧಾರ್ಮಿಕ ರೀತಿಯಿಂದ ನೀವು ಸಮಾಜ ಸೇವೆ ಇರ್ತದ. ಬೇರೆ ದಿನ ಗೋಗಳನ್ನು ಕೇಳೋದಕ್ಕೆ ಏನೋ ಏನಾದ್ರು ಹೇಳ್ತೀರಿ, ಎಲೆಕ್ಟ್ರಿಸಿಟಿ ಇರೋದಿಲ್ಲ, ಡ್ರೈನೇಜ್ ಸಿಸ್ಟಮ್ ಬರಬರ್ ಇರ್ತದ, ಅಕ್ಕಪಕ್ಕದವ್ರಿಗೆ ಹುಷಾರು ಇರೋದಿಲ್ಲ, ದವಾಖಾನೆ ಕರ್ಕೊಂಡು ಹೋಗ್ಬೇಕು. ಒಬ್ಬರಿಗೊಬ್ಬರು ಸಹಾಯ ಮಾಡಿದ್ರೆ ಆ ಭಗವಂತ ನಿಮ್ಗೆ कल्याण ಮಾಡ್ತಾನ. ऊपर जाने के बाद पूछता खुदा तू क्या करके आया नीचे में. ಅದಕ್ಕೋಸ್ಕರ ಆದ್ರೂ ಕೂಡ ನಾವು ನಮ್ಮದಲ್ಲದೆ ಇನ್ನೊಬ್ಬರು ವಿಚಾರ ಮಾಡೋದು ವೆರಿ 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 ಇಂಪಾರ್ಟೆಂಟ್. ನಾವು ಜೀವನದಲ್ಲಿ ಈಗ ಅದನ್ನೇ ಮಾಡಬೇಕು, ಅದು ಬಿಟ್ಟು ಏನೂ ಮಾಡ್ತಾ ಇಲ್ಲ. ಬೆಳಗ್ಗೆ ಎದ್ದು ಸ್ನಾನ ಮಾಡಿ ದೇವ್ರ ಮುಂದೆ ನಾನು ನಮಸ್ಕಾರ ಮಾಡಿದ್ದೇವೆ 3. ಒಂದು, ಭಗವಂತ ದೇವರೇ ನನಗೆ ಒಳ್ಳೆ ವಿಚಾರ, ಒಳ್ಳೆ ಶಕ್ತಿ ಕೊಡು, ನನ್ನ ಆರೋಗ್ಯ ಸರಿಯಾಗಿರು, ನನ್ನ ಪೆನ್ಷನ್ದಾರಿಗೆ ಪೆನ್ಷನ್ ಕೊಡಪ್ಪ. ಹೌದ್ರಿ, ನಾವು ಜೀವನ ಪರ್ಯಂತ 30 ವರ್ಷ 40 ವರ್ಷ 540 ಹಿಡಿದು 650 1250 ತಿಂಗಳ ಕಟ್ಕೊಂಡು ಬಂದಿವಿ ಈ ಸರ್ಕಾರಕ್ಕೆ. ನಾವು ಬಹುಶೇಖೆ ಕೇಳ್ತಾ ಇಲ್ಲ, ನಾವು ಭಿಕ್ಷೆ ಬೇಡ್ತಾ ಇಲ್ಲ. ನಾವು ಕೊಟ್ಟ ರೊಕ್ಕದ ನಮಗೆ ಸರಿಯಾದ ವಾಪಸ್ಸು. ಹೌದು ಸರ್, ಇದರಲ್ಲಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಅವರೆಲ್ಲ ಇದ್ದೀರಿ. ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. KSRTC ಮೊದಲಾಗಿ ಎಷ್ಟು ಬಸ್ ಇದ್ವು, ಮೊದಲಾಗಿ ಎಷ್ಟು ಡಿಪೋ ಇದ್ವು, ಮೊದಲಾಗಿ ಎಷ್ಟು ಕಂಡಕ್ಟರ್ ಇದ್ರು, ಎಷ್ಟು ಡ್ರೈವರ್ ಇದ್ರು, ಎಷ್ಟು ಮೆಕ್ಯಾನಿಕ್ ಇದ್ರು. ಯಾಕೆ ಜಾಸ್ತಿ ಆದ್ರು? ನೀವು ಹಗಲು ರಾತ್ರಿ ಕಷ್ಟಪಟ್ಟು. ಅವಾಗೇನು 8 ತಾಸು ನೌಕರಿ ಇದ್ದಿಲ್ಲ. ಆ ಡ್ರೈವರ್ ಕೂತ್ಕೊಂಡು ಬೆಳತನ ಗಾಡಿ ಹೊಡೆಯೋದ. ಹಗಲು ರಾತ್ರಿ ಮಾಡಿ ಇವತ್ತಿನ ದಿವಸ KSRTC ಕರ್ನಾಟಕದಿಂದ ಎಷ್ಟು ಡಿವಿಷನ್ಗಳು, ಎಷ್ಟು ರೋಡ್ಗಳು, ಎಷ್ಟು ಡಿಪೋಗಳನ್ನು ಮಾಡಿ ನಮ್ಮ ಸರ್ಕಾರದ ಏಳಿಗೆಯನ್ನು ಮಾಡಿದೆ. ಏನ ಮಾಡಿಲ್ಲ ಅಂದ್ರಲ್ಲ, ಸಿಮೆಂಟ್ ಇಂಡಸ್ಟ್ರಿ ಇರ್ಬೋದು, ಶುಗರ್ ಇಂಡಸ್ಟ್ರಿ ಇರ್ಬೋದು, ಖಾದಿ ಗ್ರಾಮೋದ್ಯೋಗ ಇರ್ಬೋದು, ನಮ್ಮ BND ಇರ್ಬೋದು, ಕೋಆಪರೇಟಿವ್ ಸೊಸೈಟಿ ಇರ್ಬೋದು, ಅನ್ಎಡೆಡ್ ಸ್ಕೂಲ್ ಇರ್ಬೋದು, ಸಾಕಷ್ಟು ಸಂಘಟನೆಗಳು ನಮ್ಮ ಭಾರತದ ಅಭಿವೃದ್ಧಿಗೆ ಬೆಳವಣಿಗೆ ಆಗಕ್ಕೆ ಕಾರಣ. ಎದಕ್ಕೆ ಹೇಳ್ಬೋದು? ನಾವೇ ನಾವೇ ನಾವೇ. ಇವತ್ತಿನ ದಿವಸ ನಾವು ಹಗಲು ರಾತ್ರಿ ಇಷ್ಟು ನೌಕರಿ ಮಾಡಿ ನಾವು ಮಾಡಿದ್ದೇವೆ ಅಂದ್ರೆ ಭಾರತ ಎಂದಿತ್ತು ಅಲ್ಲೇ ಇರ್ತಿತ್ತು, ಮುಂದೆ ಬರ್ತಿದ್ದಿಲ್ಲ. ಹೌದು, ಇವತ್ತಿನ ದಿವಸ ಜನರು ಮಾತಾಡ್ತಾರೆ,
ನಾವು ಮಾಡಿದ ಹೋದ್ರೆ ಯಾವುದೂ ಬರ್ತಿದ್ದಿಲ್ಲ ಸರ್. ಜನರಿಗೆ, ನಮ್ಮ ಮಕ್ಕಳಿಗೆ ಆ ವಿದ್ಯಾಭ್ಯಾಸ ಕೊಡಿಸಿ ಇವತ್ತಿನ ದಿವಸ ಎಷ್ಟೋ ಜನರ ಮಕ್ಕಳು IT ಒಳಗೆ, ನೀವು ಓದಿಸಿದ್ರೆ IT ಆಗ್ತಿದ್ದ ಮಕ್ಕಳು ಕಷ್ಟಪಟ್ಟವ್ರು ಯಾರು? ನೀವೇ ಸಾಲ ಸೂಲ ಮಾಡಿ ಹೊಲ ಒತ್ತಿ ಇಟ್ಟು ಹೊಲ ಮಾಡಿ ಅವ ಇಂಜಿನಿಯರಿಂಗ್ ಓದಿಸಿ ಅವ ಹೊಡ್ಕೊಂಡು ಹೋದ, ಅದು ಬೇರೆ ಮಾತು. ಇವು ಎಲ್ಲ ಸರ್ಕಾರ ಯೋಚನೆ ಮಾಡಬೇಕು. ಈಗ ಏನಾಗ್ತದೆ, ಕೆಲವು ವಿಷಯಗಳು ಹೇಳ್ಬೇಕಂದ್ರೆ ನಮ್ಮ ಹೋರಾಟ ಸರ್ಕಾರವನ್ನು ಮುಟ್ಟದೋ ಇಲ್ಲೋ ಅದು ಪ್ರಶ್ನೆ. 10 ವರ್ಷ ಯಾಕೆ ಹೋಗ್ತದೆ ದೊಡ್ಡ ಪ್ರಶ್ನೆ ಎಲ್ಲದಕ್ಕೂ ಬರ್ತದೆ. ಕಾರಣ ಏನಂದ್ರೆ ನಮ್ಮ ಜನ ಸಂಘಟನೆ, ನಮ್ಮ ಜನಶಕ್ತಿ ಏನಿದೆ ಬಹಳ ವೀಕ್. ಒಂದೇ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಿಮ್ಮ ಜನನಾಯಕ ಯಾರು? ಜಿಲ್ಲೆಗಳಿಗೆ ಅವರು MP ಹೌದಲ್ಲ, ಅವ್ರು ಯಾರವರು? ನೀವೆಲ್ಲರೂ ಅವ್ರನ್ನ ಆರಿಸಿ ಎಲ್ಲಿ ಕಳಿಸಿರಿ? ಎಲ್ಲಿ ಕಳಿಸಿರಿ? ಜನನಾಯಕ ನಮ್ಮ ಕಷ್ಟ ಸುಖಗಳನ್ನು ಹೋಗಿ ಅಲ್ಲಿ ಲೋಕಸಭಾದಲ್ಲಿ ಮಾತಾಡಿ ನಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂಡು ಕಳಿಸಿರಿ. ಏನಂತ ರೊಕ್ಕ ಮಾಡ್ಕೊಂಡು ಕಳಿಸಿರಿ? ನೀವು ಯಾರು ಮಾಡೋಕ್ಕಾಗಿಲ್ಲ, ಯಾರು ಕೇಳೋದು? ಬಿಜಾಪುರ ಒಂದೇ ಹೇಳ್ತಾ ಇಲ್ಲ ನಾನು, ಇಡೀ ಕರ್ನಾಟಕದಲ್ಲಿ 28 MP ಆ ಬಸವರಾಜ ಬೊಮ್ಮಾಯಿ ಒಬ್ಬರು ಬಿಟ್ಟ ಯಾರಿಗೂ ಬೇಕಾಗಿಲ್ಲ. ಇವತ್ತಿನ ದಿವಸ ಕರ್ನಾಟಕದಲ್ಲಿ ನಮ್ಮದು ಬರೀ ಪೆನ್ಷನ್ದಾರ್ 7 ಲಕ್ಷ ಜನ ಇದ್ದಾರೆ. ಹಾಗೂ ಮುಂದೆ ಪೆನ್ಷನ್ ಆಗೋರು 80 ಲಕ್ಷ ಜನ ಇದ್ದಾರೆ. ಹೀಗಾಗಿ ನಮ್ಮ ಓಟ್ ಕರ್ನಾಟಕದಲ್ಲಿ ಕೋಟಿ ಗಟ್ಟಲೆ ನೀವು ಮಾಮೂಲಿ ಅಂತ ತಿಳ್ಕೊಬೇಡ್ರಿ. ನಾವು ಅವರಿಗೆ ಅರಿವನ್ನು ಮೂಡಿಸಿಲ್ಲ. ಅದೇ ಕಾರಣ ಅವ್ರು ಯಾರು ಇಂಟ್ರೆಸ್ಟ್ ತಗೊಂಡು ಡೆಲ್ಲಿನಲ್ಲಿ ಮಾತಾಡ್ತಾ ಇಲ್ಲ. ಇದೆಲ್ಲ ನಮ್ಮ ಕರ್ತವ್ಯಗಳನ್ನು ನೋಡಿ ನಾವು ಕೂಡ ಭಾರತಾದ್ಯಂತ ಈ ಕಠಿಣ ಕಾರ್ಯಕ್ರಮಗಳನ್ನು ಮಾಡಿದ್ವಿ. ಮೊನ್ನೆ ದಿವಸ ಒಂದು ಅಹಮದಾಬಾದಲ್ಲಿ ಎಲ್ಲಿ ನಮ್ಮ ಲೇಬರ್ ಮಿನಿಸ್ಟರ್ ಮನ್ಸುಖ್ ಮಾಂಡವಿಯಾ ಆಗಿದ್ದಾರೋ, ಇನ್ನೊಂದು ಪೂನಾದಲ್ಲಿ, ಇನ್ನೊಂದು ಹೈದರಾಬಾದಲ್ಲಿ, ಇನ್ನೊಂದು ಕಲ್ಕತ್ತಾದಲ್ಲಿ ಬೇರೆ ಬೇರೆ ಟಿಕೆಟ್ಗಳನ್ನು ಮಾಡಿ ನಿಮ್ಮಂಥವರ ಅನುಮೋದನೆಗಳನ್ನು ತಗೊಂಡು ನಮ್ಮ ಕೆಲಸ ಯಾಕೆ ಆಗ್ತಾ ಇಲ್ಲ, ನಾವು ಮುಂದೆ ಏನು ಮಾಡಬೇಕು? ಯಾಕಂದ್ರೆ ನಮ್ಮದು ಡೆಮೋಕ್ರೆಟಿಕ್ ಆರ್ಗನೈಸೇಷನ್. ನಾವು ಯಾವುದೇ ಪೊಲಿಟಿಕಲ್ ಪಾರ್ಟಿಗೆ ಸಂಬಂಧ ಇಲ್ಲ, ನಾವು ಯಾವುದೇ ಯೂನಿಯನ್ಗಳಿಗೆ ಸಂಬಂಧ ಇಲ್ಲ. ನಮ್ಮಲ್ಲಿ ಜಾತಿ ಭೇದ ಅಂಬೋದು ಇಲ್ಲೇ ಇಲ್ಲ. ನೋಡಿ, ಇವೆಲ್ಲ ತಲೆಗಿದ್ದವ್ರಿಗೆ ಹೇಳ್ತಾರೆ. ಈ 4 ದಿಕ್ಕುಗಳಲ್ಲಿ ನಾವು ಮೀಟಿಂಗ್ ಮಾಡಿದ್ಮೇಲೆ ಕೆಲವು ಕಠಿಣ ನಿರ್ಧಾರವನ್ನು ತಗೊಂಡು ನಾವು. ಒಂದನೇ ನಿರ್ಧಾರ, ನಾಳೆ ಆಗಸ್ಟ್ 2ರವರೆಗೂ ಎಲ್ಲ MP ಗಳ ಮುಂದೆ ಹೋಗಿ ಧರಣಿ ಮಾಡಿ ಅವರಿಗೆ ಒಂದು ಮೆಮೊರಂಡಮ್ ಕೊಡಬೇಕು. ಭಾರತಾದ್ಯಂತ ರಾಜಕಾರಣ ಈಗಾಗಲೇ 300ರಿಂದ 400 MP ನಾವು ಆಗಲೇ ಧರಣಿಗಳನ್ನು ಕೊಟ್ಬಿಟ್ಟಿದ್ದೀವಿ. ಬಾಗಲಕೋಟ್, ಬಿಜಾಪುರ ಮತ್ತೆ ಬಿಡ್ತಾರೆ. ರಾಜ್ಯಸಭಾ ಮೆಂಬರಿಂದ ಪಾಂಡ್ಯನೇ ಹೇಳ್ತಾರೆ, ಇನ್ನೊಬ್ಬರು ಇಬ್ಬರಿದ್ದಾರೆ. ಈಗ 3 ಮಂದಿ ಆಯ್ತು ಇಲಾಖೆ. ಆಮೇಲೆ ಗುಲ್ಬರ್ಗ ಆಗಿಲ್ಲ, ಈ ಕಡೆ ಹಾಸನ ಆಗಿಲ್ಲ, ಉತ್ತರ ಕನ್ನಡ ಎಲ್ಲ ಕಡೆ ಮಾಡಿ ನಾವು 100% ಒಂದನೇ ಫೇಜಿನ ಕಾರ್ಯಕ್ರಮ ಅವರಿಗೆ ಕೊಡಕ್ ಮಾಡಿದ್ದೀವಿ. 3 ದಿವಸ ರಾಯಚೂರು ನಾಯಕನ ಮನೆಯಲ್ಲಿ ಕೊಡ್ತೀವಿ.
ಹೆಂಗೆ ಕಾರ್ಯಕ್ರಮ ಎಲ್ಲೆದಾಗ ಹೋಗ್ರಿ, ನೂರಾರು ಮಂದಿ ಹೋಗ್ರಿ, ನಮ್ಮ ಯಾಕೆ ಆಡೋದು? ಇದು ಮೊದಲನೇ ಕಾರ್ಯಕ್ರಮ. ಎರಡನೇ ಕಾರ್ಯಕ್ರಮ, ಈಗ ಸೆಂಟ್ರಲ್ ಬೋರ್ಡ್ ಆಫ್ ಟ್ರಸ್ಟೀಸ್ ಅಂತ ಒಂದು ಸಂಘಟನೆ, ಅದೇನಂದ್ರೆ ನಮ್ಮ ಪೆನ್ಷನ್ದಾರರ ಬಗ್ಗೆ ನಿರ್ಧಾರ ತಗೊಳ್ಳಿಕ್ಕೆ ಒಂದು ಸರ್ಕಾರ ಒಂದು ಸಂಘಟನೆ ಮಾಡಿದೆ. ಎರಡನೇ ನಾವು ಮೀಟಿಂಗ್ ಇಟ್ಕೊಂಡಿದ್ವಿ. ಆ ಮೀಟಿಂಗ್ ಅನ್ನ ಬಂದ್ ಮಾಡುವಂತ ಕಾರ್ಯಕ್ರಮ ಘೋಷಣೆ ಮಾಡಿದ್ವಿ. ಸರ್ಕಾರಕ್ಕೆ ಅದು ಮುಟ್ಟಿ ಅದು ಪೋಸ್ಟ್ಪೋನ್ ಮಾಡಿರ್ತಾರೆ ನೋಡಿ. ಈಗ ಮೂರನೇ ಕಾರ್ಯಕ್ರಮವನ್ನು ನಾವು 5ನೇ ತಾರೀಕು ಜಂತರ್ ಮಂತರಲ್ಲಿ ಒಂದು ದೊಡ್ಡ ಅಧಿವೇಶನ ಮಾಡಿ ಸರ್ಕಾರಕ್ಕೆ ನಮ್ಮ ಒಂದು ಕೊನೆಗೆ ತಿಳಿಸ್ತು. ಇಲ್ಲ ಹೋದರೆ ಮುಂದೆ ಕಠಿಣ ಕ್ರಮಗಳನ್ನು ನಾವು ತೆಗೆದುಕೊಳ್ತಾ ಇದ್ದೀವಿ ಅಂತ ಹೇಳಕ್ಕೆ ಅವರು ಒಂದು ಸೂಚನೆ ಕೊಡ್ತಾ ಇದ್ದೀವಿ. ನಾವು ಓವರ್ನೈಟ್ ಮಾಡ್ತಾ ಇಲ್ಲ, ಇದನ್ನು ನೇರವಾಗಿ ಹೋಗಿರ್ತೀವಿ. ಅದೇ ನಾವು ಜಂತರ್ ಮಂತರಲ್ಲಿ 2 ಕಠಿಣ ನಿರ್ಣಯಗಳನ್ನು ತಗೊಳ್ತೀವಿ. ಕಠಿಣ निर्णय अरे भगवान भी नहीं पूछ रहा, सरकार भी नहीं पूछ रहा, चिंता रहने के फायदा क्या है? अल्वा देव क्या बोला, सरकार क्या बोल पेंशन ಕೊಡೋಣ, ಅದಕ್ಕೆ ಕಠಿಣ ನಿರ್ಣಯ 2 ನಿರ್ಣಯ. ಒಂದು, ಜಿಲ್ಲಾ ಮಟ್ಟದಲ್ಲಿ 1 ದಿವಸದ ಉಪವಾಸ ಸತ್ಯಾಗ್ರಹ ಎಂಪಿಗಳ ಮನೆ ಮುಂದೆ ಎಲ್ಲ ಡಿಸ್ಟಿಕ್ಟಲ್ಲಿ. ಅದಾದ ಮೇಲೆ ರಾಜ್ಯದ ಹೆಡ್ ಕ್ವಾರ್ಟರ್ ಬೆಂಗಳೂರು ಅಲ್ಲಿ 1 ದಿವಸ ಉಪವಾಸ ಸತ್ಯಾಗ್ರಹ ಬೆಂಗಳೂರು. ನಾನು ನಮ್ಮ ರಾಜ್ಯದ ಬರ್ತೀನಿ, ಎಂಟೈರ್ ಭಾರತದಲ್ಲಿ ಅಲ್ಲೂ ಆಗಲಿಲ್ಲ ಅಂದ್ರೆ ಜಂತರ್ ಮಂತರಲ್ಲಿ ಅಮರಣ ಉಪವಾಸ ಸತ್ಯಾಗ್ರಹ. ಇದರಲ್ಲಿ ಯಾರ್ಯಾರು ಬೆಂಗಳೂರಿಗೆ ಅಮರಣ ಉಪವಾಸ ಸತ್ಯಾಗ್ರಹಕ್ಕೆ ಪಾಲ್ಗೊಳ್ಳಿ ತಯಾರಿಸಿರೋ ಅವರು ಸಾಹೇಬರಿಗೆ ನಿನ್ನ ಹೆಸರುಗಳನ್ನು ಕೊಡಿಸಿ ಆ ಲಿಸ್ಟನ್ನು ನಾವು ನಮ್ಮ ಪ್ರೈಮ್ ಮಿನಿಸ್ಟರ್ಗೆ, ಪ್ರೆಸಿಡೆಂಟ್ಗೆ, ನಮ್ಮ ಬಿಜಾಪುರ ಡಿಸ್ಟ್ರಿಕ್ಟಿಂದ ಇಷ್ಟು ಜನ ಅಮರಣ ಉಪವಾಸ ಸತ್ಯಾಗ್ರಹಕ್ಕೆ ತಯಾರಿಸಿರುವಂತ ನೋಟಿಸ್ ಕಳುಹಿಸಿದೆ. ಅದಕ್ಕೂ ಸರ್ಕಾರ ಬರಲಿಲ್ಲ. ಆತ್ಮದಹನ ಕೊನೆಗೆ ನಮ್ಮ ಜೀವ ಹೋದ್ರೂ ಚಿಂತಿಲ್ಲ, ಟೆನ್ಷನ್ ತಂದೆ ತಿಳ್ತೀವಿ. ನನಗೂ ಸಾಕಾಗ ರಾತ್ರಿ ಇಲ್ಲಿ ಬರೋದು ಸರ್, ಕರೆವನ್ನು ಹೇಳ್ತಂದ್ರೆ ನೀವೆಲ್ಲ ಕಳಿಸಿರೋ ಅಂತ ಹೇಳ್ತೀರಿ, ಏನ ನಾನು ನಿಂಗೆ ಹೆಂಗೆ ಬರುತ್ತೆ ಅಳು ಬರ್ತದೆ ಕೆಲವು ಸಲ